ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಸೊ ಇನ್ ಅಡ್ವಾನ್ಸ್. ಸೊ ಈ ದಿನ ಸ್ವಲ್ಪ ಸ್ಪೆಷಲ್ ಅಂತ ಅನಿಸ್ತಾ ಇದೆ. ಯಾಕಂದ್ರೆ ಈ ರೀತಿ ನಾನು ಬಂದ ಮೇಲೂ ಈ ರೀತಿ ಹಬ್ಬ ಮಾಡಿಲ್ಲ. ಮಕರ ಸಂಕ್ರಾಂತಿ, ಹಲೋ ಗರ್ಲ್ಸ್ ಲಿಸನ್, ಮಕರ ಸಂಕ್ರಾಂತಿದು ಒಂದು ಸ್ಪೆಷಲ್ ಇದೆ, ಇದ್ರದ್ದು ಹಬ್ಬದ ವಿಶೇಷತೆ ಇದೆ. ಅದೇನು ಎತ್ತ ಅಂತ ನಾನೆಲ್ಲ ಹೇಳ್ತೀನಿ. ಆ್ಯಂಡ್ ಬಿಫೋರ್ ದ್ಯಾಟ್ ಈ ಥಾಟ್ ಯಾರಿಗೆ ಬಂದಿದೆ ಅವ್ರನ್ನ ತುಂಬ ಅಪ್ರಿಷಿಯೇಟ್ ಮಾಡ್ತೀನಿ. ಯಾಕಂದರೆ ಥಾಟ್ಸ್ ಅನ್ನೋದು ತುಂಬ ಮುಖ್ಯ ಆಗುತ್ತೆ. ಒಂದು ಶಾಲೆ ಒಳಗೆ ನಾವು ಯಾವ್ಯಾವ ರೀತಿ ಆಚರಣೆ ಮಾಡಬೇಕು ಅನ್ನೋದು. ಸೊ ನಾವು ಐ ಆಮ್ ಗೋಯಿಂಗ್ ಟು ಅಪ್ರಿಷಿಯೇಟ್ ದಿಸ್ ವರ್ಕ್ಗೆ. ನಾನು ಸೈನ್ಸ್ ಸರ್ಗೆ ಆ ಥಾಟ್ ಬಂದಿದೆ ಅಂತೆ. ರಿಯಲಿ ನಾವು ಅಪ್ರಿಷಿಯೇಟ್ ಮಾಡೋಣ. ಯಾಕಂದ್ರೆ ಥಾಟ್ಸ್ ಆ್ಯಂಡ್ ಕೋಲ್ಕರ್ ಸರ್ ಹೇಳಿದ್ರು ನನಗೆ ಅವರು ಅಂತ. ಎನಿವೇ ಟೋಟಲಿ ಈ ಥಾಟ್ ಯಾರ್ಯಾರು ಬಂದಿದೆ ಅದು. ಆಮೇಲೆ ಇಲ್ಲಿ ನೀವು ಮಕ್ಕಳಿಗೆ ಏನಂತಂದ್ರೆ, ಬೀಯಿಂಗ್ ಅ ಡ್ರಾಯಿಂಗ್ ಟೀಚರ್, ಈ ರೀತಿ ಸಿಂಪಲ್ ಆಗಿ ನಿಮ್ಮ ಮನೆಯಲ್ಲೇ ಮಾಡ್ಬೋದು ಇದನ್ನ. ಈ ರೀತಿ ನಾವು ಆಚರಣೆನ ನಮ್ಮ ಕರ್ನಾಟಕ ಭಾಗದಲ್ಲಿ, ಉತ್ತರ ಕರ್ನಾಟಕದಲ್ಲಿ ಇಂಥದ್ದು ನಾವು ತುಂಬ ಕಡಿಮೆ ನೋಡಿದ್ದು. ಸರ್ ನೀವು ಯಾರಾದ್ರೂ ನೋಡಿದ್ರೆ ಇಲ್ಲ ಅನ್ಕೊಳ್ತೀನಿ. ನಾವು ಸಜ್ಜಿ ರೊಟ್ಟಿ ತಗೊಂಡು ಪಲ್ಯ ಗಿಲ್ಲೆ ಹಾಕಿ ಚಟ್ನಿ ಅವೆಲ್ಲ ಹಾಕೊಂಡು ಮನೆ ಕೊಟ್ಟು ಈ ರೀತಿ ಸೆಲೆಬ್ರೇಟ್ ಮಾಡಿದ್ದು ನನಗೆ ನೆನಪು. ಬಟ್ ಸೌತ್ ನಲ್ಲಿ ಈ ರೀತಿ ಸಂಪ್ರದಾಯ ಇದೆ. ಸೊ ತಮಿಳ್ನಾಡಿನಲ್ಲಿ ಪೊಂಗಲ್ ಅಂತ ಹೇಳ್ತೀವಿ. ರಂಗೋಲಿ ಎಲ್ಲಿ ನೋಡ್ತೀವಿ ಅಲ್ಲಿ ರಂಗೋಲಿ ಕಾಣಿಸುತ್ತೆ. ರೋಡ್ ಮೇಲೆ ಎಲ್ಲ ಒಂಥರ ತುಂಬಾ ಅಲಂಕಾರ, ತುಂಬಾ ಗ್ರ್ಯಾಂಡ್ ಆಗಿ ಮಾಡ್ತಿರ್ತಾರೆ. ಒಂದೊಂದು ಪ್ರದೇಶದ ಒಂದೊಂದು ಥರದ ವಿಶೇಷ. ಸೊ ನಮ್ಮ ಶಾಲೆ ಒಳಗೂ ಇದು ತುಂಬಾ ಮೆಮೊರಬಲ್. ಆಮೇಲೆ ಈ ಕ್ರಿಯೇಟಿವಿಟಿ ತುಂಬಾ ಸಿಂಪಲ್. ನಿಮ್ಮ ಮನೆಯಲ್ಲೂ ಕೂಡ ಯಾವುದೇ ಒಂದು ಕಾರ್ಯಕ್ರಮ ಬಂದಾಗ ನಾವು ಈ ರೀತಿ ಆಚರಣೆ ಮಾಡಬಹುದು.